ಅಪಾರ್ಟ್ಮೆಂಟ್ ಮುಂದೆ ರಂಗೋಲಿ ಹಾಕಬೇಡಿ ಅಂತ ಕ್ರಿಶ್ಚಿಯನ್ ಕುಟುಂಬ ಹಿಂದೂ ಕುಟುಂಬಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೈದರಾಬಾದ್ನ ಚಕಪಲ್ಲಿ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ದೀಪಾವಳಿಯ ಕಾರಣ ರಂಗೋಲಿ ಹಾಕಿದ್ದಕ್ಕೆ ಕ್ರಿಶ್ಚಿಯನ್ ಕುಟುಂಬ ವೈಯಕ್ತಿಕವಾಗಿ ನಿಂದಿಸಿದೆ ಅಂತ ಹಿಂದೂ ಕುಟುಂಬ ಆರೋಪ ಮಾಡಿದೆ. ಕ್ರಿಶ್ಚಿಯನ್ ಕುಟುಂಬದ ವಿರುದ್ಧ ಪೊಲೀಸರು ಈಗ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯಲ್ಲಿ ಬಿದವಾಡ ಗ್ರಾಮದಲ್ಲಿ ದೀಪಾವಳಿ ಹಬ್ಬದಲ್ಲಿ ವಿಶಿಷ್ಟವಾಗಿ ಗೋಪೂಜೆಯನ್ನು ನೆರವೇರಿಸಲಾಯಿತು. ಮಲಗಿದ್ದಂಥ ಜನರ ಮೇಲೆ ನೂರಾರು ಗೋವುಗಳು ದಾಟಿದಾವೆ. ಹೀಗೆ ಮಾಡೋದ್ರಿಂದ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದಾಗಿದೆ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಪ್ರಯುಕ್ತ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಲಕ್ಷಾಂತರ ಭಕ್ತರು ಜಯಘೋಷಗಳ ನಡುವೆ ಜಾತ್ರೆ ನಡೆಯಿತು. ಮಾದಪ್ಪನ ರಥದೊಂದಿಗೆ ಹುಲಿ ವಾಹನ, ಬಸವ ವಾಹನ, ರುದ್ರಮಂಟಪ ಮೆರವಣಿಗೆಯೂ ಕೂಡ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ವಿಶ್ವದ ಅತ್ಯಂತ ಕೊಳಕು ಮಾನವ ಅಂತ ಕರೀತಾ ಇದ್ದಂತಹ ಅಮೌ ಹೌಜಿ ಸಾವನ್ನಪ್ಪಿದ್ದಾರೆ. ಸ್ನಾನ ಮಾಡಿದ್ರೆ ಕಾಯಿಲೆ ಬೀಳ್ತೇನೆ ಅಂತ ಕಳೆದ 50ಕ್ಕೂ ಹೆಚ್ಚು ವರ್ಷಗಳಿಂದ ಸ್ನಾನ ಮಾಡದೇ ಇದ್ದ ವಿಶ್ವದ ಅತ್ಯಂತ ಕೊಳಕು ವ್ಯಕ್ತಿ ಅಂತಾನೆ ಕರೆಯಲ್ಪಟ್ಟಿದ್ದಂತಹ ಇರಾನ್ನ 94 ವರ್ಷದ ಅಮೌ ಹಾಜಿ ಎಂಬಾತ ಸಾವನ್ನಪ್ಪಿದ್ದಾರೆ. ಇನ್ನು ಫಾಸ್ನ ದಕ್ಷಿಣ ಪ್ರಾಂತ್ಯದ ದೇಜ್ಗಾ ಗ್ರಾಮದಲ್ಲಿ ಇವರು ಮೃತಪಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಭೀಕರ ಚಂಡಮಾರುತಕ್ಕೆ 35 ಮಂದಿ ಬಲಿಯಾಗಿದ್ದಾರೆ. ಇನ್ನು ಸಿಂತ್ರಾಂಗ್ ಚಂಡಮಾರುತದ ಅಬ್ಬರಕ್ಕೆ 3 ಮಕ್ಕಳು ಸೇರಿ ಕನಿಷ್ಠ 35 ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನು ಕೊಮಿಲಾ ಎಂಬಲ್ಲಿ ಮರವೊಂದು ಮನೆ ಮೇಲೆ ಉರುಳಿ ಬಿದ್ದಿದೆ. ಕುಟುಂಬದ 3 ಮೃತಪಟ್ಟಿದ್ದಾರೆ. ಇನ್ನು ಚಂಡಮಾರುತದಿಂದ ಬಾಂಗ್ಲಾದೇಶದಲ್ಲಿ 10,000 ಮನೆಗಳು, 6,000 ಹೆಕ್ಟೇರ್ ಕೃಷಿ ಭೂಮಿ ಹಾನಿಯಾಗಿದೆ. ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ಜಿಲ್ಲೆಯ ಹಾಸನಾಂಬೆ ದೇವಾಲಯದ ದೇವಿಯ ದರ್ಶನಕ್ಕೆ ಕೊನೆಯ ದಿನವಾಗಿರುವುದರಿಂದ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇನ್ನು ಹಾಸನಾಂಬೆ ದರ್ಶನ ಪಡೆದಿರುವಂತಹ ಸಿಟಿ ರವಿ ಬಳಿಕ ಗಿಳಿಶಾಸ್ತ್ರ ಕೇಳಿದ್ದಾರೆ. ಅನ್ನ ಬಟ್ಟೆಗೆ ತೊಂದರೆ ಇಲ್ಲ, ಆದ್ರೆ ಕೆಲಸ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಗಿಳಿಶಾಸ್ತ್ರ ಭವಿಷ್ಯ ನುಡಿದಿದೆಯಂತೆ. ಬೆಳಗಾವಿಯಲ್ಲಿ ಒಂದೇ ಎತ್ತಿನ ಜೊತೆ ರೈತರೇ ಸೇರಿಕೊಂಡು 6 ಗಂಟೆಯಲ್ಲಿ ಬರೋಬ್ಬರಿ 12 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದಾರೆ. ಒಂದೇ ಎತ್ತಿನ ಜೊತೆ ಅಕ್ಕಪಕ್ಕ ನೊಗ ಹೊತ್ತ ರೈತರು ಎತ್ತುಗಳಂತೆ ಕೆಲಸ ಮಾಡಿದ್ದಾರೆ. ರೈತರು ನೊಗ ಹೆಗಲು ಕೊಟ್ಟು ಬಿತ್ತನೆ ಮಾಡಿದ್ದಾರೆ. ರಾಮದುರ್ಗದ ಹನುಮಂತ ಹಾಗೂ ಯಂಕಪ್ಪನವರು ಮಾಡಿದಂತ ಈ ಕಾರ್ಯವನ್ನ ಜನ ಮೆಚ್ಚಿದ್ದಾರೆ. ಉಡುಪಿಯ ಕಟಪಾಡಿಯ ಆಟೋ ಚಾಲಕನೊಬ್ಬ ಕಾಂತಾರ ಚಿತ್ರವನ್ನ ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾನೆ. ಕಾಂತಾರ ಸಿನಿಮಾ ಪ್ರೇರಣೆಯಿಂದ ಜೈಕರ್ ಆಟೋವನ್ನ ಕಾಡಿನ ರೀತಿಯಲ್ಲಿ ಅಲಂಕರಿಸಲಿದ್ದಾರೆ. ಇನ್ನು ಈ ಮೂಲಕ ಕಾಂತಾರ ಚಿತ್ರವನ್ನ ಪ್ರಚಾರ ಮಾಡ್ತಿದ್ದಾರೆ.